ಇದು ಇವತ್ತಿನ ಬೆಂಗಳೂರು ಟುಡೇ ಟಾಪ್ ಸ್ಟೋರೀಸ್ ಆಗಿತ್ತು. ಸುದ್ದಿಗಳ ಬಗ್ಗೆ ಸಂಪೂರ್ಣ ವಿವರವನ್ನು ಕೊಡ್ತೀನಿ. ಬಿಫೋರ್ ದಟ್ ಅದಕ್ಕೂ ಮುಂಚೆ ಲೆಟ್ಸ್ ಗೋ ಬ್ಯಾಕ್. ಬಿಗ್ ಬುಲೆಟಿನ್ಲಿ ನನ್ನ ಸಹೋದ್ಯೋಗಿ ರಾಧಾ ಹಿರೇಗೌಡರ ಜೊತೆಗೆ ಕ್ಯಾಪ್ಟನ್ ಎಚ್ ರಂಗನಾಥ್ ಕುರ ಇದ್ದಾರೆ. ಓ ಟಿ ಯು ಕ್ಯಾಪ್ಟನ್. ಆಲ್ ರೈಟ್ ಹರೀಶ್, ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಹೇಳ್ರಿ. ಕಥೆಗಳನ್ನ ನೋಡ್ಕೊಂಬರೋಣ. ಮಾಜಿ ಉಪಮುಖ್ಯಮಂತ್ರಿ ಶ್ರೀ ಆರ್ ಅಶೋಕ್ ಹಾಗೂ ರಿಜ್ವಾನ್ ಅರ್ಷದ್ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಲೆಟ್ ವಿ ಸ್ಟಾರ್ಟ್ ವಿತ್ ಶ್ರೀ ಅಶೋಕ್. ಅಶೋಕ್ ಅವರೇ, ಇವತ್ತು ತಾವು ನಮಸ್ಕಾರ, ತಮಗೆ ಸ್ವಾಗತ. ಸಾರಿ ನಮಸ್ಕಾರ ಸರ್. ಮಾನ್ಯ ರಿಜ್ವಾನ್ ಅರ್ಷದ್ ಅವರೇ, ನಿಮಗೂ ನಮಸ್ಕಾರ. ನಮಸ್ಕಾರ ರಂಗನಾಥ್ ಸರ್. ಥ್ಯಾಂಕ್ ಯು. ಈಗ ಅಶೋಕ್ ಅವರೇ, ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ಇವತ್ತು ಬಹಳಷ್ಟು ಪ್ರತಿಭಟನೆಗಳ ನಾಯಕತ್ವವನ್ನು ತಾವು ಮುಂದೆ ನಿಂತುಕೊಂಡು ವಹಿಸ್ಕೊಂಡಂಗಿತ್ತು. ಯಾರು ರಾಜಕೀಯ ಮಾಡ್ತಾ ಇರೋದು ಅಂತ ನಿಮ್ಮ ಆರೋಪ? ಇದರಲ್ಲಿ ರಾಜಕೀಯ ಇವತ್ತು ನಾವು ಮಾಡಬಾರ್ದು ಅಂತಾನೆ ಹೇಳ್ತಾ ಇದ್ದೀರಿ. ಇವತ್ತು ಪೊಲೀಸರು ಒಂದು ಹೇಳಿಕೆಯನ್ನ ಕೊಟ್ರು. ಏನು ಅಂತ ಹೇಳಿದ್ರೆ, ಅವ್ರ ಕುಟುಂಬದವರ ವೈಮನಸ್ಯ ಇರ್ಬೋದು, ಅಥವಾ ಇದರಲ್ಲಿ ಫೈನಾನ್ಸಿಯರ್ ಡೀಲ್ ಇದೆ, ಅದಕ್ಕೋಸ್ಕರ ಆಗಿದೆ, ಮತ್ತೆ ಬೇರೆ ಆಂಗಲ್ ಅಲ್ಲೂ ಚೆಕ್ ಮಾಡ್ತಾ ಇದ್ದೀರಿ ಅಂತ. ಏನ್ ಕಮಿಷನರ್ ಅವ್ರಿಗೆ ಕನಸು ಬಿದ್ದಿತ್ತ? ಮೈಸೂರಲ್ಲಿ ಆದಾಗೂ ಸೇಮ್ ಇದೇ ತರ ಮೈಸೂರು ಕಮಿಷನರ್ ಹೇಳಿದ್ರು, ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅವ್ರ ಕುಟುಂಬದವರು ಅಂತ. ರಿಯಲ್ ಎಸ್ಟೇಟ್ ಏನ ಇವರು ಪೊಲೀಸ್ನವ್ರು ಲಾಕಪ್ ಡೆತ್ ಅಲ್ಲಿ ಅವನಾರು ಸತ್ರೆ ಸ್ಟೇಟ್ಮೆಂಟ್ ಕೊಡೋರು, ಅವ್ನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ ಅಂತ. ಹಂಗೆ ಇವಾಗ ಯಾರ್ದಾರು ಮರ್ಡರ್ ಆದ ತಕ್ಷಣ ಫಸ್ಟ್ ಹೇಳೋದು ಮೋಸ್ಟ್ಲಿ ರಿಯಲ್ ಎಸ್ಟೇಟ್ ಸಾರ್ ಅಂದ್ಬಿಡ್ತಾರೆ. ಸರ್, ನಾವು ಕೇಳೋದು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತನಿಖೆ ನಡೀತಾ ಇದೆ, ತನಿಖೆ ಮಾಡ್ತೀರಿ, ಏನ್ ಕ್ರಮ ತೆಗೆದುಕೊಳ್ತೀರಿ ಅಂತ ಹೇಳ್ಬೋದು. ನೀವು ತನಿಖೆ ಮಾಡ್ತಾ ಇದ್ದೀರಿ, ನಾವು ಕ್ರಮ ತೆಗೆದುಕೊಳ್ತೀರಿ, ನಾವು ಸಸ್ಪೆಕ್ಟ್ ಇದೆ ಆಂಗಲಲ್ಲಿ ನೋಡ್ತೀರಿ ಅಂತ. ಅದು ಬಿಟ್ಬಿಟ್ಟು ನೀವು ಡೈರೆಕ್ಟ್ ಆಗಿ ರಿಯಲ್ ಎಸ್ಟೇಟ್ ಮಾತೆತ್ರ ಕೌಟುಂಬಿಕ ಅಂತಂದ್ರೆ ಏನ್ ಅವನ್ನ ವಿಲನ್ ಮಾಡಕ್ ಕೊಟ್ಟಿದ್ರು, ಅವನ ಮೇಲೆ ಕೇಸ್ ಇದು ಅಂತ ಹೇಳ್ತಾರೆ ರಂಗಣ್ಣ. ನಾನ್ ಚೆಕ್ ಮಾಡಿದೆ ಅವನ ಮೇಲೆ. ಪಕ್ಕದ ಮನೆ ಹತ್ರ ಗಾಡಿ ನಿಲ್ಸ್ಬೇಕಾದ್ರೆ ಒಂದ್ ಕೇಸ್ ಆಗಿದೆ, ಪಕ್ಕದ ಮನೇನು ಮೋಟರ್ ಬೈಕ್ ನಿಲ್ಸ್ಬೇಕಾದ್ರೆ ಒಂದ್ ಕೇಸ್ ಆಗಿದೆ 6 ವರ್ಷದ ಹಿಂದೆ. ಅವನ ಮೇಲೆ ಸುಮ್ಮನೆ ಹೇಳ್ತಾರೆ. ಅದು ಪತ್ರಿಕೆಯಲ್ಲಿ ಏನ್ ಬಂದಿದೆ, ಇವರು ಕೇಸ್ ಇತ್ತು, ಇವನ ಮೇಲೆ ಹಲವಾರು ಕೇಸ್ ಇತ್ತು ಅಂತ. ಹಲವಾರು ಕೇಸ್ ಅಂದ್ರೆ ಪಕ್ಕದ ಮನೆಯಲ್ಲಿ ಮೋಟರ್ ಬೈಕ್ ನಿಲ್ಸುವಾಗ ಸಣ್ಣ ಗಲಾಟೆ ಆಗಿದೆ. ಒಂದೇ ಕೇಸ್ ಇರೋದು, ಅದು ಒಂದೇ ಕೇಸು, ಇನ್ಯಾವುದು ಕೇಸೇ ಇಲ್ಲ. 100% ಇಲ್ಲ. ನಾನು ಚೆಕ್ ಮಾಡಿ ಬಹಳ ಇರೋದು. ಮೊನ್ನೆನೂ ಕೂಡ ಒಂದು 50 ಜನನ ಮುಸ್ಲಿಂ ಬಾಂಧವರನ್ನ ಬಿಜೆಪಿಗೆ ಸೇರಿಸ್ಕೊಂಡು ದೊಡ್ಡ ಪೋಸ್ಟರ್ ಹಾಕಿದ್ದಾನೆ, ಅದು ಉರ್ದುನಲ್ಲಿ ಹಾಕಿದ್ದಾನೆ. ಹಾಗಾದ್ರೆ ನೀವೆಂಗೆ ರಾಜಕೀಯ ಪ್ರೇರಿತ ಕೊಲೆ ಅಂತ ಹೇಳಿದ್ರಿ ಸರ್? ರಾಜಕೀಯ ಪ್ರೇರಿತ ಅಂತ ಹೇಳಿದ್ರೆ, ನಾನ್ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರೆ ಸರಣಿಯಾಗಿ ಇವತ್ತು ಕೇರಳದಲ್ಲಿ ಆಗ್ತಾ ಇದೆ, ತಮಿಳ್ನಾಡಲ್ಲಿ ಆಗ್ತಾ ಇದೆ. ಇವತ್ತು KFD ಅವರು ಏನಿದ್ದಾರೆ ಅವರು ಎಲ್ಲರನ್ನು ಹಿಂದೆ ನಾನು ಗೃಹ ಸಚಿವನಾಗಿ ಆ ಸಂದರ್ಭದಲ್ಲಿ ಮೈಸೂರಲ್ಲಾದಂತ 2 ವಿದ್ಯಾರ್ಥಿಗಳ ಹತ್ಯೆಯನ್ನ ಮಾಡಿದಂತ ಸಂದರ್ಭದಲ್ಲಿ KFDಯನ್ನು ಅರೆಸ್ಟ್ ಮಾಡ್ತಿದ್ದೆ ನಾನು. ಅರೆಸ್ಟ್ ಆಗಿದ್ರು, ಅವರು ಇವತ್ತು ಜೈಲಲ್ಲಿ ಇದ್ದಾರೆ, ಒಳಗಡೆ ಇದ್ದಾರೆ. ಅದನ್ನ ಚೇಂಜ್ ಮಾಡ್ಕೊಂಡ್ರು, PF ಪಾಪ್ಯುಲರ್ ಫ್ರಂಟ್ ಅಂತ. ಈಗ ಮೈಸೂರಲ್ಲಾದಂತ ಘಟನೆಗೂ ಇದಕ್ಕೂ ಬಹಳ ಸಾಮ್ಯತೆ ಇದೆ. ಮೈಸೂರಲ್ಲಿ ಯಾವ ರೀತಿ ಮೋಟರ್ ಬೈಕ್ ಅಲ್ಲಿ ಬಂದು ಕೊಚ್ಚಾಕಿದ್ರು, ಸೇಮ್ ಅದೇ ರೀತಿ ಬಂದಿದ್ದಾರೆ. ಅದಕ್ಕೂ ಸಾಮ್ಯತೆ ಇದೆ. ಆದ್ರಿಂದ ಇದು ಶಕ್ತಿಗಳ ಕೈವಾಡ ಇದೆ ಅಂತ ಹೇಳಿದೆ, ಮೂಲಭೂತ ಶಕ್ತಿಗಳ ಕೈವಾಡ ಇದೆ. ಆಲ್ ರೈಟ್, 1 minute ಪ್ಲೀಸ್. ರಿಜ್ವಾನ್, ಯುವರ್ ಫಸ್ಟ್ ಕಾಮೆಂಟ್. ಸರ್, ಇದು ದುರಾದೃಷ್ಟವಶಾತ್ ಘಟನೆ. ಇದು ಒಬ್ಬ ಯುವಕ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಎಲ್ಲರೂ ಇದಕ್ಕೆ ಖಂಡಿಸ್ಬೇಕು. ಯಾರೇ ಮಾಡ್ಲಿ, ಯಾತಕ್ಕೋಸ್ಕರನ ಆಗ್ಲಿ, ಅವ್ನು ಯಾವ್ದಾದ್ರೂ ರಾಜಕೀಯ ಸಂಘಟನೆಗಾಗಿ ಅಥವಾ ಬೇರೆ ಸಂಘಟನೆಗೆ ಸದಸ್ಯನಾಗ್ಲಿ, ಅವನ್ ಕೊಲೆ ಆಗಿದೆ. ಪೊಲೀಸರು ನಿಷ್ಪಕ್ಷಪಾತವಾದಂತ ಒಂದು ತನಿಖೆ ನಡೆಸಿ ಆ ಕೆಲಸ ನಮ್ ಪೊಲೀಸ್ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಅದು ಅವ್ರಿಗೆ ಪೊಲೀಸ್ ಮಾಡ್ತಾರೆ ಅಂತ ವಿಶ್ವಾಸ ಅದನ್ನೇ ಅಲ್ಲ ಅಶೋಕ್ ಹೇಳ್ತಿರೋದು. ಮಾಡಕ್ ಮೊದಲೇ ಡಿಸಿಷನ್ ಕೊಟ್ಬಿಟ್ಟು ಜಜ್ಮೆಂಟ್ ಕೊಟ್ಬಿಡ್ತಾರೆ, ಅದೇ ನಮ್ ಗ್ರಾಚಾರ ಅಂತ. ಇಲ್ಲ, ಡೆಫಿನೆಟ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಬಹಳ ಸ್ಟ್ರಾಂಗ್ಲಿ ನಡೆಯುತ್ತೆ ರಂಗನಾಥ್ ಸರ್. ಇದರಲ್ಲಿ ಯಾವ್ದು ಲೋಪದೋಷಗಳು ಆಗಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಇವತ್ತು ಬಿಜೆಪಿ ಅವ್ರು ಮಾಡಿರೋದು ನೋಡಿದ್ರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಅಥವಾ ಬಂದೋಬಸ್ತಲ್ಲಿ ಏನು ಕೋಮು ಗಲಭೆ ಆಗ್ಬಾರ್ದು ಅಂತ ಬಂದೋಬಸ್ತಲ್ಲಿ ಇರ್ಬೇಕು ಅಂತ ಪೊಲೀಸ್ ಕನ್ಫ್ಯೂಷನ್ ಮಾಡಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಪೊಲೀಸ್ನವರು ತನಿಖೆಯಿಂದ ಕರ್ಕೊಂಡ್ಬಂದು ಬಂದೋಬಸ್ತ್ ಹಾಕಿಸ್ಬಿಟ್ರು ಅಂತೀರಾ? ಇಲ್ಲ, ಆ ರೀತಿಯ ವಾತಾವರಣ ನಿರ್ಮಾಣ ಮಾಡಕ್ಕೆ ಹೊರಟಿದ್ದಾರೆ ಬಿಜೆಪಿ ಅವರು. Why can't your home minister and police commissioner come out and issue such statements? ಯಾರು ಮಾಡಬೇಡಿ ಅಲ್ಲ, ರಾಜಕೀಯ ವೈಷಮ್ಯ ಇರಬಹುದು ಅಥವಾ ರಿಯಲ್ ಎಸ್ಟೇಟ್ ಇರಬಹುದು, ಹಣಕಾಸು ಇರಬಹುದು, ಯಾಕೆ ಈ ಡಿಕ್ಲರೇಷನ್ಸ್ ಮಾಡಿಸ್ತೀರಿ? ರಂಗನಾಥ್ ಅವರು ನನ್ನ ಮುಂದೆನೆ
ಗೃಹ ಸಚಿವರು ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಎಸ್, ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ, ಎಲ್ಲ ಆಂಗಲ್ಸು ಕೂಡ, ಇನ್ಕ್ಲೂಡಿಂಗ್ ಕೋಮು ಆಂಗಲ್ ಕೂಡ, ಕಮ್ಯುನಲ್ ಆಂಗಲ್ ಇದ್ರೂ ಸಹ, ಅಥವಾ ರಿಯಲ್ ಎಸ್ಟೇಟ್ ಆಂಗಲ್ ಇದ್ರೂ ಸಹ, ಅಥವಾ ಅವ್ರದ್ದೇ ಬೇರೆ ಯಾವ್ದಾದ್ರು ಬ್ಯಾಕ್ ಗ್ರೌಂಡ್ ಇದ್ರೂ ಸಹ ಎಲ್ಲ ಆಂಗಲ್ ಅನ್ನು ಪೊಲೀಸನ್ನು ತನಿಖೆ ಮಾಡಬೇಕು. ಓಕೆ, ಒನ್ ಮಿನಿಟ್ ತನಿಖೆ. ಒನ್ ಮಿನಿಟ್ ಅಶೋಕ್ ಅವರೇ. ಸರ್, ನಾನ್ ಕೇಳ್ತೀನಿ ನಮ್ಮ ಸ್ನೇಹಿತ ರಿಜ್ವಾನ್ ಅವ್ರಿಗೆ, ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಗೆ. ಅವ್ರ ಮನೆಯವ್ರು ಕೊಂದಿದ್ರೆ ಇವತ್ತು ಅವ್ರ ಮನೆಯವರೆಲ್ಲ ನಿಂತಿದ್ರು ಅಲ್ಲೇ ಬಂದು, ಅರೆಸ್ಟ್ ಮಾಡಿ. ಅಥವಾ ಯಾರೋ ಫೈನಾನ್ಸಿಯರ್ ಇದ್ರೆ ಅವರೆಲ್ಲ ಶಿವಾಜಿ ನಗರದಲ್ಲಿ ಇದ್ದಾರೆ, ಅರೆಸ್ಟ್ ಮಾಡಿ. ವೈ, ವಾಟ್ ಇಸ್ ದ ಪ್ರಾಬ್ಲಮ್? ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲೇ ಇದಾರಲ್ಲ ನಿಮ್ ಕಣ್ಣೆದುರಿಗೆ, ಅರೆಸ್ಟ್ ಮಾಡಿ. ವೈ ಯುವರ್ ಡಿಲೇ? ಹಾಡ ಹಗಲೇ ಆಗಿರುವಂತದ್ದು ಅರೆಸ್ಟ್ ಅಲ್ಲ. ಈಗ ನೀವು ಸುಮ್ಮನೆ ಅದನ್ನ ನೀವ್ ಹೇಳ್ತಾ ಇದ್ದೀರಾ ರಿಯಲ್ ಎಸ್ಟೇಟ್ ಅವ್ರ ಕುಟುಂಬದವ್ರು ಕೊಂದ್ರು ಅಂತ. ಅಲ್ಲ, ಇದು ಮೂಲಭೂತವಾದಿಗಳು ಮಾಡ್ತಾ ಇರೋದು. ನಾನು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಾನು ಮೂಲಭೂತವಾದಿಗಳು ಯಾರು ಈ ದೇಶದಲ್ಲಿ ಬಿಜೆಪಿ ಇದೆ, RSS ಇದೆ, ಇವ್ರನ್ನ ಹತ್ಯೆ ಮಾಡಬೇಕು ಅಂತ ಫೇಸ್ಬುಕ್ ಗಳಲ್ಲಿ ಆಗ್ತಾ ಇದಾರೆ. ಎಲ್ಲಾ ಫೇಸ್ಬುಕ್ ಗಳಲ್ಲೂ ನಾವು ಟಾರ್ಗೆಟ್ ಮಾಡ್ತೀರಿ ಬಿಜೆಪಿ ಅವ್ರನ್ನ, RSS ಅಂತ ಹೇಳ್ತಾ ಇದಾರೆ. ಮೂಲಭೂತವಾದಿಗಳು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದೀರಿ ನಾವು. ಅವ್ರು ಬಂಧಿಸಿ ಅಂತ ಹೇಳ್ತಾ ಇದೀರಿ. ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಮಾಡಬೇಡಿ. ಅವ್ರ ಬಗ್ಗೆ ಇರುವಂತ ಕೇಸ್ಗಳನ್ನ ವಾಪಸ್ ತೆಗಿಬೇಡಿ. ಪಾಪ್ಯುಲರ್ ಫ್ರಂಟ್, KFD ಇರ್ಬೋದು. ಬರ್ತೀರಾ ಅವರೇ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರೆ ತೋರ್ಸಿ ಅಂತೀರಾ. ನೀವು ಮಾತ್ರ ಏನ್ ಬೇಕೋ ಬಾಯಿಗೆ ಬಂದಿದೆ ಹೇಳ್ಬಿಡ್ಬೋದಾ? ನಾನೇನು ಹೇಳ್ದೆ ಮೇಡಮ್ ಬಾಯಿ ಬಂದಿದ್ದು? ಈಗ KFD, PFI ಇದೆಲ್ಲ ಅವ್ರು ಮಾಡಿದ್ದಾರೆ ಅಂತ ತಮ್ಮ ಹತ್ರ ಏನಾದ್ರು ಆಧಾರ ಇದೆಯಾ? ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಮೇಡಮ್ ಅವರೇ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಬ್ಬರು ವಿದ್ಯಾರ್ಥಿಗಳು ಮೈಸೂರಲ್ಲಿ ಕೊಂದಾಕಿದ್ರು. ಮಾಡಿರೋದು ಅಂತ ಪ್ರೂವ್ ಆಗಿ ಈಗ ರಂಗನಾಥ್ ಸರ್, ಈಗ ಆರ್ ಅಶೋಕ್ ಅವ್ರ ಬಗ್ಗೆ ನನ್ಗೆ ವೈಯಕ್ತಿಕವಾದ ಗೌರವ ಇದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು. ಅವರು ಈ ತರ ಹಿಡ್ದಾಕಿ ಅಲ್ಲೇ ಇದ್ರು ಎಲ್ಲರಿಗೂ ಹಿಡ್ದಾಕಿ ಅಂತ ಹೇಳಿದ್ರು ಸರಿಯಲ್ಲ. ಪೊಲೀಸ್ ತನಿಖೆ ಮಾಡಬೇಕು. ಪೊಲೀಸ್ ತನಿಖೆ ನಡೆಸಿ ಯಾರೋ ಕೃತ್ಯ ಮಾಡಿರ್ಲಿ, ವೆದರ್ ಇಟ್ ಇಸ್ ಯಾವ್ದಾದ್ರು ಕೋಮು ಸಂಘಟನೆಯಲ್ಲಿ ಮೂಲಭೂತವಾದಗಳಾಗ್ಲಿ, ಒಬ್ಬ ರಿಯಲ್ ಎಸ್ಟೇಟ್ ಅಲ್ಲಿ ಆಗ್ಲಿ, ಅಥವಾ ಒಬ್ಬ ಬಡ್ಡಿ ವ್ಯಾಪಾರದವನಾಗ್ಲಿ, ಯಾರೇ ಇದ್ರು ರಿಯಲ್ ಎಸ್ಟೇಟ್ ಅಂತ ಹೆಂಗ್ ಹೇಳಿದ್ರಿ ನೀವು? ಆಯ್ತು ಅಶೋಕ್ ಅವರೇ, ಡಾಕ್ಯುಮೆಂಟ್ ಯು ಹ್ಯಾವ್. ತಾವು ಕೂಡ ಈಗ ತಮ್ಮ ಬಿಜೆಪಿಯ ವಕ್ತಾರರು ಬೇರೆ ಬೇರೆ ಚಾನೆಲ್ ಅಲ್ಲಿ ನನ್ನ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಓಪನ್ ಆಗಿ ಹೇಳ್ತಾರೆ ಮುಸ್ಲಿಂ ಅವರೇ ಮಾಡಿದ್ದಾರೆ ಅಂತ ಹಂಗೆ ಹೇಳ್ಬಿಡ್ತಾರೆ. ಅದಕ್ಕೆ ತನಿಖೆ ಆಗ್ಲಿ, ಯಾಕೆ ವಾತಾವರಣ ಮುಸ್ಲಿಂ ಅವರೆಲ್ಲ ಮಾಡಿದ್ದಾರೆ ಅಂತ ಯಾರನ್ನ ಹೇಳಿದ್ರೆ ನಿಮ್ಮ ಭಾರತದಲ್ಲಿದ್ದೀರಿ. ನಾವು ಇಲ್ಲಿ ಹಿಂದೂ ಇದಾರೆ, ಮುಸ್ಲಿಂ ಇದಾರೆ, ಕ್ರಿಶ್ಚಿಯನ್ ಇದಾರೆ, ಪಾರ್ಸಿ ಇದಾರೆ. ಹಲೋ ಒಂದ್ ನಿಮಿಷ ಇಬ್ರು ಇರಿ. ರಿಜ್ವಾನ್, ಹಲೋ ರಿಜ್ವಾನ್ ಅಹಮದ್, ರಿಜ್ವಾನ್ ಅರ್ಷದ್, ಸಾರಿ. ಒಂದೇ ಒಂದು ಕಾಮನ್ ಪ್ರಶ್ನೆ ನಾ ಕೇಳ್ತೀನಿ. ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು. ಕತ್ತಲಲ್ಲಿ ನಡುರಾತ್ರಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಈ ರೀತಿಯ ಕೊಲೆಗಳಾದರೆ ಜನ ಅದನ್ನು ನೋಡೋ ದೃಷ್ಟಿ ಬೇರೆ. ಬೆಳಿಗ್ಗೆ ನಡು ರಸ್ತೆಯಲ್ಲಿ ಇಂಥ ಹತ್ಯೆಗಳಾದರೆ ಅದನ್ನು ಹಿಂದೂ ಆದರೂ ಅಷ್ಟೇ, ಮುಸ್ಲಿಂ ಆದರೂ ಅಷ್ಟೇ, ಕ್ರೈಸ್ತ ಆದರೂ ಅಷ್ಟೇ ನೋಡೋ ರೀತಿ ಬೇರೆ. ಮಧ್ಯಾಹ್ನ ಆಗಿದ್ದಂತಹ ಈ ಮರ್ಡರ್ಗೆ ಪೊಲೀಸ್ನವ್ರು ನಾವಿನ್ನೂ ತಡಕಾಡ್ತಾ ಇದ್ದೀವಿ ಅಂತಾರಲ್ಲ, ಹೆಂಗ್ರಿ? ರಂಗನಾಥ್ ಸರ್, ಇದು ಹೇಳಿ ಸರ್. ಇಲ್ಲ, ಇದು ಒಂದು ಸೆನ್ಸಿಟಿವ್ ಕೇಸ್. ಇದು ಹೇಗೆ? ಈಗ ಒಬ್ಬ ಯುವಕ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಓಕೆ, ಪೊಲೀಸು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತೆ. ದಿವಸ ಜಾಸ್ತಿ ಟೈಮ್ ತಗೊಂಡಿದ್ರು ಸರ್. ಅರ್ಷದ್, ನಾನು ಹೇಳ್ತಿರೋದು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಊರಲ್ಲಿರೋರೆಲ್ಲ ಕರ್ಕೊಂಬಂದು ನೀವು ಅರೆಸ್ಟ್ ಮಾಡಿದ್ ನಾ ಕೇಳ್ತಿಲ್ಲ. ಬಟ್ ಡೋಂಟ್ ಯು ಥಿಂಕ್ ದಿಸ್ ವಿಲ್ ಬಿ ಎ ಕಾಮನ್ ಮ್ಯಾನ್ ಕ್ವಶನ್ ಇದು? ಸರ್, ಮಧ್ಯಾಹ್ನ ರೋಡಲ್ಲಿ ಕೊಲೆ ಮಾಡೋದ್ರು ಇಷ್ಟು ಇದು ಹಿಂಗಾದ್ರೆ ಹೆಂಗೆ ಸರ್ ಇದು ಅಂತ ಅನ್ಸಲ್ವಾ? ಡೆಫಿನೆಟ್ಲಿ ಅನ್ಸಲ್ವಾ? ಇದು ಆಗಬಾರ್ದು, ಈ ತರ ಆಗಬಾರ್ದು. ನಾವು ಒಂದು ಸೇಫ್ ಸಿಟಿ ಮಾಡಕ್ ಹೊರಟುವಾಗ ಈ ತರದ ಇದು ಆಗಬಾರ್ದು. ಇದು ಯಾರು ಕೂಡ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪೊಲೀಸು ಕಠಿಣವಾದಂತ ಕ್ರಮ ತಗೊಳುತ್ತೆ. ಇನ್ನು ಈ ತರ ಆಗ್ಬಾರ್ದು ಅಂತ. ಐ ಅಗ್ರಿ ವಿತ್ ಯು. ಅಶೋಕ್ ಅವರೇ, ನಿಮ್ಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇರ್ಲಿಕ್ಕೂ ಇಲ್ಲ, ಇರಬೇಕಾಗಿಲ್ಲ. ಅದು ನಮ್ಮ ಪೊಲೀಸ್ನವ್ರ ಮೇಲೂ ನಿಮ್ಗೆ ವಿಶ್ವಾಸ ಇಲ್ವಾ? ಹಾಗಾದ್ರೆ ನಾನು ಪೊಲೀಸ್ ಮೇಲೆ ವಿಶ್ವಾಸ ಇಟ್ಟಿದ್ದೆ ರಂಗಣ್ಣ. ಯಾವಾಗ ಅವರು ರಿಯಲ್ ಎಸ್ಟೇಟ್ ಅವ್ರ ಕುಟುಂಬದವರು ಅಂತ ಹೇಳಿದ್ರು, ನನಗೆ ಕಾನ್ಫಿಡೆನ್ಸ್ ಹೊರಟೋಗಿದೆ ರಂಗಣ್ಣ ಅವ್ರೆ. ಈಗ ನಮ್ಮ ನಗರ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇಲ್ಲ?
ಅಲ್ಲ ನಾನು ಈಗ ನಗರ ಪೊಲೀಸ್ ವಿಶ್ವಾಸ You are a former home minister. ಅಡಿಯಲ್ಲಿ ಕೆಲಸ ಮಾಡ್ತಾ May ಇದ್ದೀರಿ become again a home minister ಅಂತ ಗೊತ್ತಿಲ್ಲ. ಕೆಲಸ ಮಾಡ್ತಾ ಇದ್ದೀರಿ. ನಾವು ವಿಶ್ವಾಸ ಇಡೇಬೇಕು ನಮ್ ಪೊಲೀಸರು ಇವರು. ನಾಳೆ ಬಿಜೆಪಿ ಸರ್ಕಾರ ಬಂದಾಗ ಇದೇ ಪೊಲೀಸರು ಇಟ್ಕೊಂಡೇ ನಾವು ಕೆಲಸ ಮಾಡಬೇಕು. ಕರೆಕ್ಟ್. ಹಾಗಾಗಿ ಒಂದೆರಡು ದಿನ ತನಿಖೆಗೆ ಜಾಗ ಕೊಡಬೇಕು ಅಂತ ಅನ್ಸಲ್ವಾ ನಿಮ್ಗಳಿಗೆ? 100% ಕೊಡಕ್ಕೆ ನಾವು ಸಿದ್ಧ ಇದ್ದೀರಿ. ಆದ್ರೆ ಅವರು ಸ್ಟೇಟ್ಮೆಂಟ್ ಕೊಡಬಾರ್ದು. ಅವ್ರ ಕುಟುಂಬದವ್ರು ಮಾಡಿದ್ದಾರೆ, ಅವ್ರ ಅಣ್ಣ ಮಾಡಿದ್ದಾರೆ, ಅವ್ರ ತಮ್ಮ ಮಾಡಿದ್ದಾರೆ, ಯಾರು ರಿಯಲ್ ಹಿಂಗ್ ಹೇಳಿದ್ರೆ ಏನ್ ಅನ್ಸ್ತದೆ? ಬಿಜೆಪಿ ಮುಚ್ಕೊಂಡು ಇವರು ನೋಡಿ ತನಿಖೆ ಮಾಡ್ತಾ ಇದ್ದೀರಿ. ಅವ್ರ ಬಗ್ಗೆ ನಮ್ಗೇನು ಇನ್ನೂ ಮಾಹಿತಿ ಇಲ್ಲ. ನಾವು ಎಲ್ಲ ಆಂಗಲ್ ಅಲ್ಲಿ ಚರ್ಚೆ ಮಾಡ್ತೀವಿ. ಸರಿ, ನಿಮ್ಮ ಅಬ್ಜೆಕ್ಷನ್ ಅಶೋಕ್ ಅವರೇ, ಈ ಪೊಲೀಸ್ನವ್ರ ಕಾರ್ಯವೈಖರಿ ಅಥವಾ ಅದಲ್ಲ, ಅವರು ಜಂಪ್ ಮಾಡಬೇಡಿ ಯಾವುದೇ ಕನ್ಕ್ಲೂಷನ್ಸ್ಗೆ, ನಂಬರ್ 1. ನಂಬರ್ 2, ನಿಮಗೆ ನಿಜವಾದ ಕಾರಣ ಮತ್ತು ಆರೋಪಿಗಳು ಸಿಕ್ಕುವವರೆಗೆ ಮಾತಾಡದೆ ನಿಮ್ಮ ಕೆಲಸ ಮುಗಿಸಿ ಅಂತಲ್ವೇ? ಹೌದೌದು, 100%. ದಟ್ ಇಸ್ ವಾಟ್ ಈಸ್ ಯುವರ್ ಆರ್ಗ್ಯುಮೆಂಟ್ ತಾನೆ? ಹೌದೌದು. ಅರ್ಷದ್ ಕೆಲಸ ಮಾಡ್ಸಕ್ಕಾಗಲ್ವೇನ್ರಿ ನಿಮ್ಮ ಹೋಮ್ ಮಿನಿಸ್ಟರ್ಗೆ? ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಕೆಲಸ ಅವ್ರು ಕೇಳ್ತಿದಾರಪ್ಪ, ಅಷ್ಟು ಮಾಡ್ಸಕ್ಕಾಗಲ್ವಾ ನಿಮ್ ಕಡೆ? ಡೆಫಿನೆಟ್ಲಿ ಅದೇ ರೀತಿಯಲ್ಲಿ ಯಾರ್ದಾರು ನಮ್ಮ ಮನೆಯಲ್ಲಿ ಕೊಲೆ ಆಗಿದ್ದಿದ್ರೆ, ನನ್ನ ಮನೆಯಲ್ಲಿ ಕೊಲೆ ಆಗಿದ್ದಿದ್ರೆ, ಯಾವನಾದ್ರೂ ಬಂದು ರಿಯಲ್ ಎಸ್ಟೇಟ್ ಅಂತ ಕೊಲೆ ಆಗಿದ್ದು 2 ಗಂಟೆ ಕಾಲದಲ್ಲೋ ಅಥವಾ ವೈಯಕ್ತಿಕ ಹೆಣ್ಣಿನ ಸವಾಸ ಅಂತ ಏನಾದ್ರು 3 ಗಂಟೆ ಕಾಲದಲ್ಲೋ ಹೇಳಿದ್ರೆ 2 ಕಪಾಳಕ್ಕಾಗ್ತಿದ್ದೆ ನಾನೂವೆ. ಹಾಗಾಗಿ ಸತ್ತಿರುವವರ ಮನೆಗೆ ಮತ್ತೆ ಅದರಿಂದ ಬಾಧಿತರಾಗಿರೋರಿಗೆ ಒಂದು ಸಂಕಟ ಇರುತ್ತೆ. ಅದು ಹಿಂದೂ ಆದರೂ ಅಷ್ಟೇ, ಮುಸ್ಲಿಂ ಆದರೂ ಅಷ್ಟೇ, ಕ್ರೈಸ್ತ ಆದರೂ ಅಷ್ಟೇ. ವೈ ಸಚ್ ಸ್ಟೇಟ್ಮೆಂಟ್ಸ್ ಶುಡ್ ಇದು ವಿಶಿಯೇಟ್ ದಿ ಅಟ್ಮಾಸ್ಫಿಯರ್ಸ್ನ? ಇದೊಂದು ಕಾಮನ್ ಸೆನ್ಸ್ ನಿಮ್ಮ ಹೋಮ್ ಮಿನಿಸ್ಟರ್, ನಿಮ್ಮ ಪೊಲೀಸ್ನವರು ಹ್ಯಾಂಡಲ್ ಮಾಡಿದ್ರೆ ಮುಗೀತಪ್ಪ ಕತೆ. ಇಲ್ಲಿ ಒಬ್ಬ ಮನುಷ್ಯ ತಮ್ಮ ಪ್ರಾಣವನ್ನು ಕಳ್ಕೊಂಡಿರೋದು. ಸಾರಿ, ಇಲ್ಲಿ ಒಬ್ಬ ಮನುಷ್ಯ ಪ್ರಾಣವನ್ನು ಎಕ್ಸಾಕ್ಟ್ಲಿ ಸರ್. ಒಂದ್ ಕಡೆ ಬಿಜೆಪಿ ಅವರು ಕೂಡ ಜಂಪ್ ಮಾಡಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ಒಂದ್ ಕಡೆ ಈಗ ನಮ್ಗೆ ಈ ಪೊಲೀಸ್ಗೆ ತನಿಖೆ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ನಾವು ಈ ಹಿಂದಿನೂ ಕೂಡ ಬೇರೆ ಬೇರೆ ಟೈಮಲ್ಲಿ ಆಗಿರೋದು ಏನೋ ಮೋಟಿವ್ ಅಂತ ತಿಳ್ಕೊಂಡಿದ್ದು ಏನೇ ಬೇರೆ ರಿಸಲ್ಟ್ ಬಂದಿದ್ದಾರೆ. ಸೊ ಇಲ್ಲಿ ನನ್ಗೆ ಸಂಪೂರ್ಣ ವಿಶ್ವಾಸ ಇದೆ, ನಿಷ್ಪಕ್ಷಪಾತವಾದಂತ ತನಿಖೆ ಆಗುತ್ತೆ. ಮತ್ತೆ ನಿಜವಾಗ್ಲೂ ಕಡೆಗೇಡಿ ಯಾರಿದ್ದಾರೆ, ಮರ್ಡರರ್ಸ್ ಯಾರಿದ್ದಾರೆ ಅವ್ರಿಗೆ ಹಿಡಿದಾಕಿ. ಆಲ್ ರೈಟ್ ಅಶೋಕ್, ಯುವರ್ ಲಾಸ್ಟ್ ಕಾಮೆಂಟ್. ಅಶೋಕ್ ಅವರೇ ಸರ್, ನಿಮ್ಮ ಕೊನೆ ಕಾಮೆಂಟ್ ಇದ್ರೆ ಹೇಳ್ತೀರಾ? ದಯವಿಟ್ಟು ಸರ್, ನಾನು ಹೇಳ್ಬೇಕು ಅಂತ ಇದ್ದೀನಿ, ದಯವಿಟ್ಟು ಪೊಲೀಸರು ಈ ತರ ಹೇಳಿಕೆ ಕೊಡೋದು ಸರಿಯಲ್ಲ. ಅವರು ರಾಜ್ಯದ ಜನಗಳ ಮುಂದೆ ನಾನು ಇವತ್ತು ಹೇಳಿದ್ದೀನಿ, ಕ್ಷಮಾಪಣೆ ಕೇಳಬೇಕು. ನಾವು ಟೈಮ್ ಕೊಡಕ್ಕೆ ರೆಡಿ ಇದ್ದೀರಿ. ನೀವು ನೋಡಿ, ರಾಜಕಾರಣ ಮಾಡುವಂತದ್ದು ಬಿಡೋದು ಅದು ಬೇರೆ ಪ್ರಶ್ನೆ. ಆದ್ರೆ ನಾನು ಹೇಳಿದೆ, ರಾಜಕಾರಣಿಗಳು ಇವತ್ತು ಸರ್ಕಾರ ಇರ್ತದೆ, ನಾಳೆ ಬಿಜೆಪಿ ಪೊಲೀಸರು ಕೆಲಸ ಮಾಡಬೇಕು. ಅವರು ಸರ್ಕಾರದ ವಾತಾವರಣ ಕೆಟ್ಟದ್ ಬಿಡ್ಲಿ ಈ ವಿಷಯದಲ್ಲಿ. ಆಲ್ ರೈಟ್ ಸರ್, ಐ ಅಂಡರ್ಸ್ಟ್ಯಾಂಡ್. ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರು ನಿಮ್ಮ ವಾದವನ್ನು ಮಂಡಿಸಿದ್ದೀರಿ. ಲೆಟ್ ಅಸ್ ಸಿ ಪೊಲೀಸ್ನವ್ರು ಏನು ಮಾಡ್ತಾರೆ ಈ ಕೆಲಸದಲ್ಲಿ ಅಂತ. ಬಿಜೆಪಿ ಅಬ್ಜೆಕ್ಷನ್, ತಕ್ಷಣಕ್ಕೆ ಈ ರೀತಿಯ ಬೇರೆ ಕಾರಣ ಇರ್ಬೋದು, ಬೇರೆ ಕಾರಣ ಅಂತ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನು ಕೊಡಬೇಡಿ ಅನ್ನೋವರ ವಾದ ಸರಿ ಇದೆ. ಅದೇ ರೀತಿ ಅವ್ರು ಹೇಳಿದ್ರು ಅನ್ನೋದನ್ನೇ ಇಟ್ಕೊಂಡು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವಂತಹ ಪ್ರಕ್ರಿಯೆಗಳನ್ನು ಇನ್ನೊಂದು ಪಕ್ಷ ಮಾಡಿದ್ರೆ ಅದುವೇ ನಗರಕ್ಕೇನು ಒಳ್ಳೆಯ ಹೆಸರು ತರಲ್ಲ. ಅಷ್ಟು ಮಾತ್ರ ನಿಜ. ಒಂದು ವಿರಾಮಕ್ಕೆ ಹೋಗಬೇಕು, ವಿರಾಮದಿಂದ ವಾಪಸ್ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಆಪ್ತರಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ನಿರೀಕ್ಷೆಯಂತೆ ಇವತ್ತು ಶಾಸಕ ಸ್ಥಾನಕ್ಕೆ ಹಾಗೂ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ರು. ಕೆ ಬಿ ಕೋಳಿವಾಡ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಆಮೇಲೆ ತಮ್ಮ ಆಕ್ರೋಶವನ್ನು ಹೊರಕ್ಕೆ ಹಾಕಿದ್ರು. ಈ ಸಿದ್ದರಾಮಯ್ಯನವ್ರನ್ನ ಸೋಲಿಸೋದೇ ನನ್ನ ಗುರಿ ಅಂತ ಕೂಡ ಹೇಳಿಬಿಟ್ರು. ಇದು 6 ಜನರ ಕಪಿಮುಷ್ಟಿಯಲ್ಲಿದೆ ಕಾಂಗ್ರೆಸ್, ಎಲ್ಲರೂ ಪೇಮೆಂಟ್ ಗಿರಾಕಿಗಳು ಅಂತಂದರು. ದಿಗ್ವಿಜಯ್ ಸಿಂಗ್ ತಾಳಕ್ಕೆ ಕುಣಿತಾ ಇದ್ದಾರೆ. ಮಹದೇವಪ್ಪ, ಶಿವಕುಮಾರ್ ಹಾಗೂ ಜಾರ್ಜ್ ಎಲ್ಲ ಸಿದ್ದರಾಮಯ್ಯನವರ ಕಾರ್ಬನ್ ಕಾಪಿ ಅಂತಂದರು. ನಾನೇನು ತೀರ್ಮಾನ ಮಾಡಿಲ್ಲ, ನಿಧಾನಕ್ಕೆ ಮಾಡ್ತೀನಿ, ಏನು ಮಾಡಬೇಕು ಅಂತ ಅಂದರು. ಗಮನಿಸಿದ್ದೀರಾ ಎಂಥ ಉಡಾಫೆ ಮಾತುಗಳಾಡಿದ್ರು ಅಂತೇಳಿ? ಉಡಾಫೆ ಅಲ್ಲ, ಇದು ಅಡಾಸಿಟಿ. ಇದನ್ನು ನಾವು ಮಾತಾಡೋದಂಥದ್ದನ್ನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು. ನನ್ನ ಹಿನ್ನೆಲೆ ನಾನು ಕೂಡ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿ ಆಗಿದೆ, ಇವ್ರಿಗಿಂತೂ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥದ್ದು. ಸೀರಿಯಸ್ನೆಸ್ಸೇ ಇಲ್ಲ ಅದಕ್ಕೆ ಯಾವುದ್ರ ಬಗ್ಗೆನೂ ಕೂಡ. ಆತನಿಗೆ ಯಾರೋ ಒಂದು ಕಷ್ಟ ಕಾಲದಲ್ಲಿ ಎಂಥ ಉಡಾಫೆ ಮನುಷ್ಯ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದು ಯಾಕೆ ಆ ರೀತಿ ಆಡಿದ್ರು ಅಂತ ನೀವೇನಾರು ಅನ್ಕೋತಾ ಇದ್ದರೆ, ಮುಖ್ಯಮಂತ್ರಿಗಳನ್ನು ಮಾಧ್ಯಮದವ್ರು ಹೋಗಿ ಇವತ್ತು ಕೇಳಿದ್ರು, ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಾರೆ. ಹೌದಾ, ಕೊಟ್ಟಿದ್ದಾರಾ? ಗೊತ್ತಿಲ್ಲಪ್ಪ, ತಿಳ್ಕೊಂಡು ಹೇಳ್ತೀನಿ, ನೋಡ್ತೀನಿ, ಕೇಳ್ತೀನಿ ಅಂತಂದರು. ಪ್ಲಸ್
ನಿಮ್ಮನ್ನು ಸೋಲ್ಸಕ್ಕೆ ಬಂದಿದ್ದಾರಂತೆ, ಅಯ್ಯೋ ಇಂಥ ಭಾಳ ಜನ ನೋಡ್ಬಿಟ್ಟಿದ್ದೀನಿ ನಾನು, ಬಂದಿದ್ದಾರೆ ನನ್ನ ಹತ್ರ ಅಂತ ಅವ್ರು ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ರೆಸ್ಪಾನ್ಸ್ ಇವರದ್ದು ಅಲ್ವಾ. ಆಲ್ ರೈಟ್, ನಮ್ಮ ಜೊತೆ 10 ಗಂಟೆಯಲ್ಲಿ ಇವತ್ತು ಬೆಂಗಳೂರು ಟೂರಿನಲ್ಲಿ ಸೇರ್ಕೊಂಡಿದ್ದಂಥ ಹರೀಶ್ ನಾಗರಾಜ್ ಇನ್ನೂ ನಮ್ಮ ಜೊತೆನೇ ಇದ್ದಾರೆ. ಈಗ ಅವರಿಗೊಂದು ಕೆಲಸ, ಬೆಂಗಳೂರಿನಲ್ಲಿ ಸ್ಟೀಲ್ ಬ್ರಿಡ್ಜಿನ ಕತೆ ಮುಗಿಯುವ ಲಕ್ಷಣವಂತೂ ಇಲ್ಲ. ಮುಖ್ಯಮಂತ್ರಿಗಳು ನಿಧಾನವಾಗಿ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಸ್ಟಾರ್ಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಎಲ್ಲವೂ ಪಾರದರ್ಶಕ ಅಂತ 1800 ಕೋಟಿ ರೂಪಾಯಿ ಹಾಕಿದ್ದು ಪಾರದರ್ಶಕವಾಗಿ ಹಾಕಿಸಿರ್ಬೋದು, ಆದ್ರೆ 1800 ಕೋಟಿ ಹಾಕಿರೋದೇ ರಾಂಗ್ ಅನ್ನೋದು ನಮ್ಮ ವಾದ. ನಾಳೆ 3000 ಕೋಟಿ ಹಾಕ್ಬಿಟ್ಟು ಪಾರದರ್ಶಕವಾಗಿ 3000 ಕೋಟಿ ಕೊಟ್ಟಿದ್ದೀನಿ ಅಂತ ಕೇಳಕ್ಕೆ ತಯಾರಿ ಇಲ್ಲ. ದಿಸ್ ಬ್ರಿಡ್ಜ್ ಮಸ್ಟ್ ಗೋ, ದಿಸ್ ಚೀಫ್ ಮಿನಿಸ್ಟರ್ ಮಸ್ಟ್ ಡಿಸೈಡ್. ನೋಡೋಣ ಇವತ್ತೇನಾಗಿದೆ ಅಂತ. ಹರೀಶ್. ಎಸ್ ಕ್ಯಾಪ್ಟನ್, ಅಫ್ಕೋರ್ಸ್ ಮಹತ್ತರ ಬೆಳವಣಿಗೆ ಇವತ್ತು ಕೂಡ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ವಾದ ವಿವಾದಗಳಿಗೆ ಇನ್ಯಾರೋ ಮೂಗ್ಬುರಿಯವರಿಗೆ ಆನ್ಸರ್ ಕೊಡೋಕೆ ಶುರು ಮಾಡ್ತಾರೆ. ಒಂದು ಬಸವೇಶ್ವರ ನಗರದಿಂದ ಹೆಬ್ಬಾಳದವರೆಗೆ ಉದ್ದೇಶಿತ ಬಹುಕೋಟಿ ಉಕ್ಕಿನ ಸೇತುವೆ ಇದು. ಜನರಿಂದಂತೂ ತೀವ್ರವಾಗಿ ಇದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತೇ ಗ್ರೌಂಡ್ಗಿಳಿದ್ರು, ಯೋಜನಾ ಸ್ಥಳವನ್ನು ಪರಿಶೀಲನೆ ಮಾಡಿದ್ರು. ಜೊತೆಗೆ ನಮ್ಮ ಸರ್ಕಾರಕ್ಕೂ ಕೂಡ ಪರಿಸರ ಕಾಳಜಿ ಇದೆ, ಸಂರಕ್ಷಣೆ ನಮ್ಮ ಸರ್ಕಾರಕ್ಕೂ ಕೂಡ ಇದೆ ಅಂತ ಅಲ್ಲಿ ಹೇಳೋದನ್ನು ಮರೀಲಿಲ್ಲ. ಜೊತೆಗೆ ಈ ಯೋಜನೆ ದಿಢೀರ್ ಅಂತ ಬಂದಿಲ್ಲ. 2014-15ನೇ ಬಜೆಟ್ನಲ್ಲಿ ಯೋಜನೆ ಬಗ್ಗೆ ಘೋಷಣೆ ಮಾಡಿದ್ದೇವೆ, ಏನು ಆತರ ಏನಿಲ್ಲ, DPR ಮೂಲಕ ಮಾಡಲಾಗಿದೆ, ಪಾರದರ್ಶಕತೆ ಇದೆ ಅಂತ ಕೂಡ ಹೇಳೋದು ಮರೀಲಿಲ್ಲ. ಜೊತೆಗೆ ಲೋಯೆಸ್ಟ್ ಬಿಡ್ ಯಾರು ಮಾಡಿದ್ದಾರೆ ಅವರಿಗೆ ಯೋಜನೆಯನ್ನು ಕೊಟ್ಟಿದ್ದೀವಿ ಅಂತ ಮತ್ತೆ ಅದನ್ನು ಒತ್ತು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಏರ್ಪೋರ್ಟ್ಗೆ ಮೆಟ್ರೋ ಹಾಗೂ ಕಮ್ಯೂಟರ್ ರೈಲ್ ವ್ಯವಸ್ಥೆ ಬಗ್ಗೆ ಪ್ಲಾನ್ ಕೂಡ ಇದೆ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡ್ತಾರೆ. ಇನ್ನು ಅಣ್ಣವರ ಗಾಜನೂರಿನ ದೊಡ್ಡ ಮನೆ ಆಸ್ತಿ 5 ಭಾಗವಾಗಿದೆ. ಅಫ್ಕೋರ್ಸ್ ಅಲ್ಲಿ 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳಿಗೂ ಕೂಡ ಆಸ್ತಿ ಪಾಲಾಗಿದೆ. ಐ ಥಿಂಕ್ ಕ್ಯಾಪ್ಟನ್ ಏನೋ ಹೇಳಕ್ ಬರ್ತೀನಿ. ಏನಿಲ್ಲ, ದೊಡ್ಡ ಮನೆದು ಹೋಗಕ್ಕೆ ಮೊದಲು ಇಲ್ಲಿ ನಮ್ಮ ಮನೆದು ಒಂದು ಕತೆ ಕೇಳ್ಬಿಡ್ತೀನಿ ಫಸ್ಟ್. ಈ ಸ್ಟೀಲ್ ಬ್ರಿಡ್ಜ್ ನ ಕೊನೆಗೂ ನಿಮ್ ಚೀಫ್ ಮಿನಿಸ್ಟರ್ ಕೈಲಿ ಬಿಡಿಸ್ತೀರಾ ಬಿಡಿಸಲ್ವಾ ಅಷ್ಟು ಹೇಳಿ. ಇಲ್ಲ, ಅವರು ತುಂಬಾ ಟ್ರಾನ್ಸ್ಪರೆನ್ಸಿ ಇರೋದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಏನ್ ಸಡನ್ ಆಗಿ ರಾತ್ರೋರಾತ್ರಿ ತಂದ್ಬಿಟ್ಟಿಲ್ಲ ರೀ, ನಾವು ಇದನ್ನ ತುಂಬಾ 2 ವರ್ಷದಿಂದ ಪ್ಲಾನ್ ಮಾಡಿದೀವಿ. 2 ವರ್ಷದಿಂದ ಕಳ್ತನ ಪ್ಲಾನ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ವಾ? ಅಲ್ಲ ಕರೆಕ್ಟ್, ಅವಾಗ ಯಾರು ವಿರೋಧನೆ ಹೇಳಿದ್ದಷ್ಟೇ. 2 ಇಯರ್ಸ್ ಇಂದ ಅಂಗಡಿ ಕನ್ನ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೇನು ಹೊಸದಾ? ಅಂದ್ರೆ ಇದಕ್ಕೆ ಒಂದು ಪ್ರೋಸೆಸ್ ಏನಿದೆ, DPR ಏನ್ ಸಿದ್ಧಪಡಿಸಿದ್ವಿ, ಅದಕ್ಕೆಲ್ಲ ಟೈಮ್ ಬೇಕಾಗಿತ್ತು. ರಾಜ್ಕುಮಾರ್ ಮನೆಯವರು ಆಸ್ತಿ ಹಂಚಿಕೊಂಡಿರೋ ವಿಚಾರ. ಅಫ್ಕೋರ್ಸ್ ಇವತ್ತೆಲ್ಲರೂ ಕೂಡ ಒಂದು ರೀತಿ ಗಾಜನೂರಲ್ಲಿ ಸಂಭ್ರಮದ ವಾತಾವರಣ. ಬಿಕಾಸ್ ಇಡೀ ರಾಜ್ಕುಮಾರ್ ಕುಟುಂಬದವರು ಅಲ್ಲಿ ಹೋಗಿದ್ರು. ಅಟ್ ದ ಸೇಮ್ ಟೈಮ್ ಅಲ್ಲಿ ಕೂಡ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅವರೆಲ್ಲವನ್ನು ಕೂಡ ಸೈನ್ ಹಾಕಿದ್ದಾರೆ, ಒಂದು ಪ್ರೋಸೆಸ್ ಮುಗಿಸಿದ್ದಾರೆ. ಆದರೆ ಈ ನಡುವೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾವೆಲ್ಲ ಸುಮ್ಮನೆ ಕೂಡ ಹೋಗಿದ್ದೆ, ನಾನು ಮೊದಲೇ ಹೋಗಿದ್ದೆ. ಇನ್ನು ಶಿವಣ್ಣ, ರಾಘಣ್ಣ, ಲಕ್ಷ್ಮಿ ಅವರು ಮತ್ತು ಪೂರ್ಣಿಮಾ ಅವರೆಲ್ಲ ಕೂಡ ಬಂದರು. ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಬಂದ್ವಿ ಅಂತ ಒಂದಷ್ಟು ಸ್ಪಷ್ಟನೆ ಕೊಡ್ತಾರೆ. ಇನ್ನು ಇವತ್ತಿನ ಗೋಲ್ಡ್ ಟೂಡಿನಲ್ಲಿ ಗೋಲ್ಡ್ ರೇಟ್ ಎಷ್ಟಿದೆ ಬನ್ನಿ ನೋಡೋಣ. ಇವತ್ತಿನ ಗೋಲ್ಡ್ ಟೂಡಿನಲ್ಲಿ ಅಪರಂಜಿ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನಕ್ಕೆ 30,200 ರೂಪಾಯಿ, ಆಭರಣ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನಕ್ಕೆ 28,090 ರೂಪಾಯಿಗಳು. ಇನ್ನು ಬೆಳ್ಳಿ 1 ಕೆಜಿಗೆ 42,500 ರೂಪಾಯಿ ಇದೆ. ಈ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನ ಪ್ರಾಯೋಜಕರು ಶ್ರೀರಾಮ್ ಜ್ಯುವೆಲರ್ಸ್, ಮಾರುತಿ ಮಂದಿರ ಎದುರು, ವಿಜಯನಗರ, ಬೆಂಗಳೂರು. ಕ್ಯಾಪ್ಟನ್, ಬೆಂಗಳೂರು ಸುದ್ದಿ ಮುಗೀತು. ಬ್ಯಾಕ್ ಟು ಯು. ಆಲ್ ರೈಟ್, ಥ್ಯಾಂಕ್ ಯು ಹರೀಶ್. ನಿಮ್ಮ ಎಲ್ಲ ಸುದ್ದಿಗಳಿಗೆ ನಮ್ಮ ಜೊತೆ ಇವತ್ತು ಇಷ್ಟೊತ್ತು ಇದ್ರಿ ಪಬ್ಲಿಕ್ ಬಿಗ್ ಬುಲೆಟಿನ್ ಎಕ್ಸ್ಟೆಂಡೆಡ್ ವರ್ಷನ್ನಲ್ಲಿ. ಆಲ್ ರೈಟ್, ನೋಡೋಣ ಈಗ ಇವತ್ತು ನಾವು ಈಗ ಹೊರಡಬೇಕಾದಂತಹ ಸಮಯ. 3 ಹೊರಡ್ತಾ ಇದ್ದೀವಿ, ನಾಳೆ ಸಿಗ್ತೀವಿ ಎಂದಿನಂತೆ ವಿತರ ಎಲ್ಲ ಸುದ್ದಿಗಳ ಜೊತೆ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಎಂದಿನಂತೆ ಈಗ ಪ್ರಸಾರ ಆಗತ್ತೆ ಸ್ಪೆಷಲ್ ಟೈಮ್ನಲ್ಲಿ ಸೇರಿಗೆ ಸವಾ ಸೇರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ಮಚ್ಚು ಲಾಂಗುಗಳು ಝಳಪಿಸಿದವು. RSS ಕಾರ್ಯಕರ್ತನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರಿನ ಪೂರ್ವ ವಿಭಾಗದಲ್ಲಿ ಪೊಲೀಸರ ಸರ್ಪಗಾವಲು. ಬೆಂಗಳೂರಿನ ಮೇಕ್ರಿ ಸರ್ಕಲ್ ನಿಂದ ಹೆಬ್ಬಾಳ ತನಕ ಸ್ಟೀಲ್ ಬ್ರಿಡ್ಜ್ ಮಾಡಲು ಹೊರಟಿರುವ ಸರ್ಕಾರದ ನಡೆಗೆ ವಿರೋಧ ವ್ಯಕ್ತಪಡಿಸಿ ಸರಪಣಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ.